ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಹಿಜಾಬ್ ಧರ್ಮ ಸಂಕಟದ ಬಗ್ಗೆ ನ್ಯೂಸ್ 18 ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಲೇ ಇದೆ. ಇವತ್ತು ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ಬೆಳಗ್ಗೆ ಸುಮಾರು 1.5 ಗಂಟೆ ನಡೆಯಿತು. 3 ಗಂಟೆಗೆ ಮತ್ತೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿತ್ತು. ಇದೀಗ ಹೈಕೋರ್ಟ್ ನಲ್ಲಿ ಹಿಜಾಬ್ ಬಗ್ಗೆ ವಾದ ಪ್ರತಿವಾದ ಮತ್ತೆ ಆರಂಭ ಆಗಿದೆ. ಬೆಳಗ್ಗೆ 1.5 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆದಿತ್ತು. ಆ ಟೈಮ್ನಲ್ಲಿ ಅರ್ಜಿದಾರರ ಪರ ವಕೀಲರು ಹಾಗೇನೆ ಸರ್ಕಾರದ ಪರ ವಕೀಲರು ಸಾಕಷ್ಟು ವಾದ ಮತ್ತೆ ಪ್ರತಿವಾದವನ್ನ ಮಂಡನೆ ಮಾಡಿದ್ರು. ಹಿಜಾಬ್ ನಮ್ಮ ಮೂಲಭೂತ ಹಕ್ಕು ಅಂತ ವಿದ್ಯಾರ್ಥಿನಿಯರು ಹೇಳಿದ್ರಲ್ಲ, ಅದೇ ರೀತಿಯಲ್ಲಿ ವಿದ್ಯಾರ್ಥಿನಿಯರ ಪರ ವಕೀಲರು ಕೂಡ ಅದನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಇದಿಷ್ಟೇ ಅಲ್ಲ, ಅವರ ಧಾರ್ಮಿಕ ಗ್ರಂಥ ಖುರಾನ್ನಲ್ಲಿ ಹದೀಸ್ನಲ್ಲಿರುವಂತ ಅಂಶಗಳನ್ನು ಕೂಡ ಕೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಿಜಾಬ್ಗೆ ಅವಕಾಶ ಕೊಡಿ ಅಂತ ಮನವಿಯನ್ನ ಮಾಡಲಾಗಿತ್ತು. ಅವ್ರ ಪಾಯಿಂಟ್ ಏನು? ಕೈ ಮುಖ ಬಿಟ್ಟು ದೇಹದ ಉಳಿದ ಭಾಗ ಮುಚ್ಚಿರಬೇಕು ಅಂತ ನಮ್ಮ ಧಾರ್ಮಿಕ ಸಂಪ್ರದಾಯ ಹೇಳುತ್ತೆ. ಹಾಗಾಗಿ ನಾವು ಕಾಲೇಜ್ಗಳಿಗೆ ಹಿಜಾಬ್ ಧರಿಸ್ಕೊಂಡು ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಅರ್ಜಿದಾರರ ಪರ ವಕೀಲರು ಕೋರ್ಟ್ಗೆ ವಿವರಣೆಯನ್ನ ಕೊಟ್ಟಿದ್ರು. ಇದೀಗ ಮತ್ತೆ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ಪುನರ್ ಆರಂಭ ಆಗಿದೆ. ಇನ್ನೊಂದ್ ಕಡೆ ಹೊರಗಡೆಯ ಪರಿಸ್ಥಿತಿ ನಾವು ನೋಡೋದಾದ್ರೆ, ಒಂದು ಕಾಲೇಜಲ್ಲಿ ಆರಂಭ ಆದಂತ ಈ ಹಿಜಾಬ್ ವಿವಾದ ಇವತ್ತು ರಾಜ್ಯಾದ್ಯಂತ ಎಷ್ಟು ದೊಡ್ಡ ಮಟ್ಟಿಗೆ ಕಿಚ್ಚನ್ನ ಹಚ್ಚಿದೆ ಅನ್ನೋದನ್ನ ನಿರಂತರವಾಗಿ ನಾವು ನೋಡ್ತಲೇ ಇದ್ದೀವಿ. ಸೊ ಇವತ್ತು ಅದು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗ್ಬಿಟ್ಟಿದೆ. ಒಂದ್ ಕಡೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋ ಪ್ರಶ್ನೆನೂ ಕೂಡ ಎದ್ದಿದೆ. ಅದರ ಮಧ್ಯದಲ್ಲಿ ಇವತ್ತು ಹೈಕೋರ್ಟ್ ನಲ್ಲಿ ಇವತ್ತೇ ತೀರ್ಪು ಬರುತ್ತಾ ಅಥವಾ ಇನ್ನೊಂದಿಷ್ಟು ಸಾಕ್ಷಿಗಳು ಬೇಕಾಗುತ್ತೆ, ವಾದ ಪ್ರತಿವಾದ ಮಾಡುವಂತ ಅಗತ್ಯತೆ ಇದೆ ಅಂತ ಅಕಸ್ಮಾತ್ ಕೋರ್ಟಿಗೆ ಅನ್ನಿಸಿದ್ರೆ ವಿಚಾರಣೆಯನ್ನ ಮತ್ತೆ ಮುಂದಕ್ಕೆ ಹಾಕುವಂತ ಚಾನ್ಸಸ್ ಇದೆ. ಹಾಗಾಗಿ ಇವತ್ತೇ ತೀರ್ಪು ಬರುತ್ತಾ ಅಥವಾ ಮತ್ತೆ ವಿಚಾರಣೆ ಮುಂದಕ್ಕೆ ಹೋಗುತ್ತಾ ಅನ್ನುವಂತ ಕುತೂಹಲ ಕೂಡ ಇದೆ. ಇನ್ನೊಂದ್ ಕಡೆ ಶಿಕ್ಷಣ ಸಚಿವರು ಸ್ವಲ್ಪ ಹೊತ್ತಿನ ಮುಂಚೆ ಸುದ್ದಿಗೋಷ್ಠಿಯನ್ನ ಮಾಡಿದಾಗ ಹೇಳ್ತಾ ಇದ್ರು, ಈಗ ಪರಿಸ್ಥಿತಿ ಕೆಲವು ಕಡೆ ಕೈ ಮೀರಿ ಹೋಗ್ತಿದೆ ಶಿವಮೊಗ್ಗದಂತ ಜಿಲ್ಲೆಗಳಲ್ಲಿ. ಹಾಗಾಗಿ ಅಲ್ಲಿ 144 ಸೆಕ್ಷನ್ ಎಲ್ಲ ಜಾರಿಯಾಗಿದೆ. ಅತಿರೇಕವಾಗಿ ಕೆಲವು ವಿದ್ಯಾರ್ಥಿಗಳು ವರ್ತನೆ ಮಾಡ್ತಾ ಇದ್ದಾರೆ. ಯಾರು ಕುಮ್ಮಕ್ ಕೊಡ್ತಾ ಇದ್ದಾರೆ, ಯಾರು ಪ್ರವೋಕ್ ಮಾಡ್ತಾ ಇದ್ದಾರೆ, ಅದೆಲ್ಲ ತನಿಖೆಯಿಂದ ಹೊರಗಡೆ ಬರುತ್ತೆ. ಆದ್ರೆ ಈ ಕ್ಷಣವನ್ನ ಹತೋಟಿಗೆ ತರುವಂತ ನಿಟ್ಟಲ್ಲಿ ಶಿಕ್ಷಣ ಸಚಿವರು ಹೇಳಿರೋದು, ಆಯಾ ಜಿಲ್ಲಾಧಿಕಾರಿಗಳು ಡಿಸಿಷನ್ ತಗೊಳ್ಬಹುದು. ರಜೆ ಘೋಷಣೆ ಮಾಡಬೇಕಾ ಅಥವಾ ಕಾಲೇಜ್ಗಳನ್ನ ನಡೆಸಬೇಕಾ ಅನ್ನುವಂಥದ್ದನ್ನ ಡಿಸಿಗಳು ಡಿಸೈಡ್ ಮಾಡಿ ರಜೆ ಘೋಷಣೆ ಆದ್ರೆ ರಜೆ ಘೋಷಣೆ ಮಾಡಬಹುದು ಅಥವಾ ಕಾಲೇಜನ್ನ ನಡೆಸಬೇಕು, ತರಗತಿಗಳನ್ನ ನಡೆಸಬೇಕು ಅಂತ ನಿಮ್ಗನ್ಸಿದ್ರೆ ಡಿಸಿಗಳು ಈ ತೀರ್ಮಾನವನ್ನ ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟಿದ್ದಾರೆ. ಈಗ ಹೈಕೋರ್ಟ್ ಅಲ್ಲಿ ಮತ್ತೆ ವಿಚಾರಣೆ ಆರಂಭ ಆಗಿದೆ. ವಾದ ಪ್ರತಿವಾದಗಳನ್ನ ಈಗ ಮತ್ತೆ ಮಂಡಿಸ್ತಾರೆ ಅರ್ಜಿದಾರರ ಪರ ವಕೀಲರು ಹಾಗೇನೆ ಸರ್ಕಾರಿ ಪರ ವಕೀಲರು. ಕೋರ್ಟ್ ಸ್ಪಷ್ಟವಾಗಿ ಈ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಾಗ ಹೇಳಿದ್ದು, ಇಲ್ಲಿ ಧಾರ್ಮಿಕ ಭಾವನೆಗಳ ಬಗ್ಗೆ ಚರ್ಚೆ ಬೇಡ ಅಂತ. ಯಾಕಂದ್ರೆ ಅದು ಮತ್ತೊಂದು ಆಯಾಮ ಪಡ್ಕೊಂಡ್ಬಿಡುತ್ತೆ. ಹಾಗಾಗಿ ಈಗ ಶಿಕ್ಷಣದ ದೃಷ್ಟಿಯಿಂದ ನಾವು ನೋಡೋದಾದ್ರೆ, ಇತರ ಶೈಕ್ಷಣಿಕ ವಲಯದಲ್ಲಿ ನಾವು ನೋಡೋದಾದ್ರೆ, ಶಾಲಾ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಿಜಾಬ್ ಬೇಕಾ ಬೇಡವಾ ಆ ಬಗ್ಗೆ ಈಗ ವಾದ ಪ್ರತಿವಾದ ನಡೀತಾ ಇದೆ. ಪ್ರಿನ್ಸಿಪಾಲ್ ಕಾಲೇಜ್ಗೆ ನಮಗೆ ಹಾಲಿಡೇ ಕೊಟ್ಟಿದ್ದಾರೆ. ಪ್ರಿನ್ಸಿಪಾಲ್ ಕಾಲೇಜ್ಗೆ ಹಾಲಿಡೇ ಕೊಟ್ಟಿದ್ದಾರೆ. ನಾವು ಕಾಲೇಜ್ಗೆ ಬರ್ಬಾರ್ದು ಅಂತ ಹೇಳಿದ್ದಾರೆ. Each and every religion, as we are respecting their religion, why can't they show the same respect towards us? They bought their self-ritual and started showing us. We were not even talking. They came and they started everything. They started shouting. We don't want to create any fuss. They started. We are not doing anything. What's the demand now? Finally. We won't. The principal said us if you are not wearing hijab from tomorrow to get lost of the college. So when we were coming out of the college, those boys were checking their saffron shawl. They were coming back of us. Why is that? As we were going, why did they come back of us? What the reason? They all were in that side. When we were coming, they ran and came behind us. Why is this? We want to know that thing. Why did they came back of us when we were about to leave the college? Principal is not ready to tell one And word principal is just so rude to us. He is going to them and talking to them in a very nice way, and he is being very rude to us.
are standing outside. ಮೇಡಮ್ ಈಗ ಮನೆಯಾಗಿ ರಜೆ ಕೊಟ್ಟಿದ್ದಾರೆ ಸೊ ಇದು ಏನು ಹೇಳ್ತಾರೆ ರಜೆ ಕೊಟ್ಟದಕ್ಕೆ? ಅವರಿಗೆ ಹೆದರಿಕೆ, ಅದಕ್ಕೆ ರಜೆ ಕೊಟ್ಟದ್ದು. ನಾನು ಹೋಗ್ತೇನೆ. ಈಗ ಮನೆಗೆ ಹೋಗ್ತಿದ್ದೀರಾ ಹೇಗೆ? ಅದು ನೋಡ್ಬೇಕು ಈಗ. ಈಗ ಹಿಜಾಬ್ ಬೇಕು ಅಗತ್ಯವ ಅನಿವಾರ್ಯ? ಹಿಜಾಬ್ ಬೇಕೇ ಬೇಕು. ಎಂತ ಹಿಜಾಬ್ ಬೇಡ ಅಂತ ಹೇಳುದು ನೀವು? ಕಾಲೇಜ್ ಹಾಗೆ ನಾವಲ್ಲ, ಈಗೆಲ್ಲ ಹೇಳ್ತಾ ಇದಾರೆ, ಆ ಕಡೆ ಹೇಳ್ತಾ ಇದಾರೆ, ಹಿಂದೆ ಹುಡುಗರು ಬೇಡ ಬೇಡ ಅಂತ ಹೇಳ್ತಿದ್ದಾರೆ. ಯಾಕೆ ನಮ್ಗೆ ಬೇಕು ಹಿಜಾಬ್? ಏನು ಅಂತ ನಿಮ್ಮ ಹೇಳಿ, ಸಂಸ್ಕೃತಿ ಯಾವ ತರ ಅಂತ ಹೇಳಿ? ನಾವು ಹಿಜಾಬ್ ಹಾಕುದು ಅವರ ಕಾರಣಕ್ಕೆ ಅಂತ, ನಮ್ಮ ಪ್ರೊಟೆಕ್ಷನ್ಗೆ, ನಮ್ಮ ಸೇಫ್ಟಿಗೆ, ನಮ್ಮ ಕಂಫರ್ಟ್ಗೆ ನಾವು ಹಿಜಾಬ್ ಹಾಕುದು. ನಾವು ಬೇರೆಯವರಿಗೆ ತೋರಿಸ್ಲಿಕ್ಕೆ ಹಿಜಾಬ್ ಹಾಕುದಲ್ಲ. ನಾವು ಹಾಕ್ತಾ ಇದ್ದೇವೆ, ನಾವು ಹಾಕ್ತಾವೆ ಇರ್ತೇವೆ. ಆಯ್ತಾ? ಸರ್ಕಾರ ಆದೇಶಕ್ಕೆ ಏನ್ ಹೇಳ್ತೀರಿ? ಸರ್ಕಾರ ಆದೇಶಕ್ಕೆ ಮತ್ತೆ ನೋಡುವ ಎಂತ ಮಾಡುದಂತ. ಈಗಕ್ಕೆ ಸದ್ಯಕ್ಕೆ ಬೇಡ ಅಂತ. ಹೈಕೋರ್ಟ್ ಆದೇಶ ಬಂದ್ರೆ ಏನ್ ನಿರೀಕ್ಷೆ ಇದೆ ಅಂತ ಹೈಕೋರ್ಟ್ ಅಲ್ಲಿ? ಹೈಕೋರ್ಟ್ ಬರ್ಬೇಕು. ಈಗ ಹೈಕೋರ್ಟ್ ಆದೇಶ ಬರ್ಬೇಕಲ್ಲ, ಮತ್ತೆ ನೋಡುವ. ಸದ್ಯಕ್ಕೆ ನಾವು ಇಷ್ಟೇ ಹೇಳುದು. ನಮ್ಗೆ ಎಂತ ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ನಾವು ಕಾಲೇಜಿಗೆ ಹೋಗುವಾಗ ಇವತ್ತು ನಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಜಸ್ಟ್ ಬಿಕಾಸ್ ನಾವು ಹಿಜಾಬ್ ಹಾಕಿ ಬಂದ ಕಾರಣ ನಮ್ಗೆ ಕುತ್ಕೊಳ್ಳಿಕ್ ಬಿಡ್ಲಿಲ್ಲ. ಬೇರೆಯವರು ಬರ್ದ್ರು, ನಮ್ಮ ಪ್ರಿಪರೇಟರಿ ಹೋಯ್ತು. ಫಸ್ಟ್ ಪಿ ಅವರಿಗೆ ಪ್ರಾಕ್ಟಿಕಲ್ಸ್ ಇತ್ತು, ಪ್ರಾಕ್ಟಿಕಲ್ಸ್ ಹೋಯ್ತು. ಡಿಗ್ರಿ ಅವರಿಗೆ ಲ್ಯಾಬ್ ಎಕ್ಸಾಮ್ಸ್ ಇತ್ತು, ಲ್ಯಾಬ್ ಎಕ್ಸಾಮ್ಸ್ ಹೋಯ್ತು. ಇದೆಲ್ಲ ನನ್ನ ಕ್ವೆಶ್ಚನ್. ಇಷ್ಟು ವರ್ಷ ಫಸ್ಟ್ ನಾವು one of the main reasons most of the Muslim girls have attended this college, just joined this college because of hijab. First ಗೆ ಕೇಳಿದ್ರು ನಾವು, ಇಲ್ಲಿ ಹಿಜಾಬ್ ಅಲೌಡ್ ಉಂಟಾ? ಅವ್ರು ಎಸ್ ಹೇಳಿದ್ರು. ಇಫ್ ದೇ ವುಡಂಟ್ ಸೇ ಎಸ್, ನಮ್ಗೆ ಬೇರೆ ಎಷ್ಟು ಕಾಲೇಜಸ್ ಇತ್ತು, ಆಪ್ಷನ್ಸ್ ಇತ್ತು. ನಾವು ಯಾಕೆ ಇದು ಕಾಲೇಜ್ ಚೂಸ್ ಮಾಡಿದ್ದು? ಬಿಕಾಸ್ ಆಫ್ ಹಿಜಾಬ್. ಅದು ಅವ್ರು ಫಸ್ಟಿಗೆ ಎಸ್ ಹೇಳಿ, ಈಗ ಲಾಸ್ಟ್ 2 ವೀಕ್ಸ್ ಇರುವಾಗ, ಅದು ಕೂಡ ಎಕ್ಸಾಮ್ ಮೇನ್ ಟೈಮ್, ಇದು 2 ವೀಕ್ಸ್ ಇರುವಾಗ, ಜಸ್ಟ್ ಬಿಕಾಸ್ ಆಫ್ ದಿಸ್ ಕಮ್ಯುನಲ್ ರಾಯಟ್ಸ್ ವಿಚ್ ವಾಸ್ ಸ್ಟಾರ್ಟೆಡ್, ಐ ಡೋಂಟ್ ನೋ ಹೌ. ಅದಕ್ಕಿಂತ ಅವ್ರು ನಮ್ಗೆ ಹಿಜಾಬ್ ತೆಗೆದು ಬನ್ನಿ ಲಾಸ್ಟ್ 2 ವೀಕ್ಸ್ಗೆ ಯಾರು ಕೇಳ್ತಾರೆ? ನಿಮ್ಗೆ ಕೇಳ್ತೀವಿ ನಾವು, ನೀವು ನಿಮ್ಮ ರೆಡ್ ಕಲರ್ ಥ್ರೆಡ್ ತೆಗೆದು ಬನ್ನಿ. ನೀವು ಪ್ರೊಟೆಸ್ಟ್ ಮಾಡೋದಿಲ್ಲವಾ? ಕ್ವೆಶ್ಚನ್. ಅವ್ರು ಹೇಳ್ತಾರೆ ಯೂನಿಫಾರ್ಮಿಟಿ. ವಾಟ್ ಈಸ್ ಯೂನಿಫಾರ್ಮ್ ಇಸ್ ಮೈ ಕ್ವೆಶ್ಚನ್. ಯೂನಿಫಾರ್ಮ್ ಇಸ್ ಸಮಥಿಂಗ್ ವಿಚ್ ಡಸ್ ನಾಟ್ ರಿಪ್ರೆಸೆಂಟ್ ಎನಿ ರಿಲಿಜನ್, isn't it? Why are only Muslims specifically targeted for our ರಿಲಿಜಿಯನ್ ರೆಪ್ರೆಸೆಂಟೇಷನ್? ನಮ್ ಡಿಮಾಂಡ್ ಏನಂದ್ರೆ, ಅವ್ರು ಹಿಜಾಬ್ ಹಾಕ್ಬೋದಂದ್ರೆ ನಮಗೂ ನಮ್ಮ ಹಿಂದೂ ಸಂಸ್ಕೃತಿ ಇದೆ, ನಾವು ಹಾಕ್ಬೋದು. ಅವ್ರು ಹಾಕ್ಬೋದಂದ್ರೆ ನಾವು ಇದನ್ನ ಧರಿಸ್ಬೋದು. ಅವರಲ್ಲಿ ಪ್ರೇಯರ್ ಮಾಡ್ತಿದ್ರೆ ನಮಗೂ ಭಜನೆ ಮಾಡಕ್ ಬರತ್ತೆ, ಗೊತ್ತಾಯ್ತಾ? ನಮಗೂ ಜಸ್ಟಿಸ್ ಬೇಕು, ಎಲ್ಲರಿಗೂ ಈಕ್ವಲ್ ಆಗಿ ಜಸ್ಟಿಸ್ ಬೇಕು, ಎಲ್ಲರಿಗೂ ಅಷ್ಟೇ. ಅವ್ರು ಹಾಕ್ಬೋದಂದ್ರೆ ನಾವು ಹಾಕ್ಬೋದಂದ್ರೆ ಅದನ್ನ ನಮ್ಗಾಗಲ್ಲ. ನಾವು ಈಕ್ವಾಲಿಟಿ ಬೋರ್ಡ್ ಆಗಲಿ, ಎಂಕ್ಲ ಸಾಲ್ವ್ ಮಾಡುವ, ಅದು ಬಾಚಿನ ಎಂಕ್ಲ ಬಾಡು ಜಾತೆ ಈಕ್ವಾಲಿಟಿ ಬೋರ್ಡ್ ಎಂಕ್ಲೆ. ಸರ್, ನಮಗೆ ಎಕ್ಸಾಮ್ ಉಂಟು, ನಮಗೆ ಎಕ್ಸಾಮಿಗೆ ಬಿಟ್ಟಿಲ್ಲ. ಪ್ರಾಕ್ಟಿಕಲ್ ಫೈನಲ್ ಎಕ್ಸಾಮ್ ಇದು. ನಾವು ಎಂತ ಮಾಡ್ಬೇಕು ಅಂತ ನಮ್ಮನ್ನ ಎಂಟ್ರಿ ಬಿಡ್ತಿಲ್ಲ, ನಮ್ಮನ್ನ ಒಳಗೆ ಬರ್ಲಿಕ್ಕೆ ಸಹ ಬಿಡ್ಲಿಲ್ಲ. ನಾವು ಹಿಂದೆ ಗೇಟ್ ಇಂದ ಹಾರಿಕೊಂಡು ಬಂದದ್ದು. ಅಲ್ಲಿ ಟೀಚರ್ಸ್ ಕೂಡ ಇಲ್ಲಿ ಎಂತ ಸಹ ಬರ್ಲಿಕ್ಕಿಲ್ಲ ಅಂತ ಗೇಟ್ ಹಾಕಿಕೊಂಡಿದ್ರು. ನಾವು ಹಾರಿಕೊಂಡು ಬಂದದ್ದು. ಇದು ನಮ್ಮ ಕಾನ್ಸ್ಟಿಟ್ಯೂಷನಲ್ ರೈಟ್. ದಿಸ್ ಇಸ್ ಅವರ್ ಕಾನ್ಸ್ಟಿಟ್ಯೂಷನಲ್ ರೈಟ್. ವಿ ವಾಂಟ್ ವಿತ್ ಹಿಜಾಬ್ ವಿ ವಿಲ್ ಡೂ ಎಜುಕೇಶನ್. ದಟ್ಸ್ ಇಟ್. ಅಲೌ ಮಾಡಿದ್ದಾರೆ, ಅಟೆಂಡೆನ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಅವರ್ ವಿ ವರ್ ನಾಟ್ ಅಲೌಡ್ ಟು ಕಮ್ ಔಟ್ ಆಫ್ ಅವರ್ ಲೇಡೀಸ್ ರೂಮ್ ಟು. ವಾಟ್ ಈಸ್ ದಿಸ್ ಪಾರ್ಶಿಯಾಲಿಟಿ? Let them out too. He said us to get out and he's letting them enter the class. How is this not equal? He's telling us to go out of the college as if we have not paid our fees, and he's just not telling them anything. How can he do that? It is our right. Partial with us. How is this thing hijab. We working? want to wear it. We are Indian as well. What your slogans are? No, they are saying we are Indians. We are also Indians. Telling that what's Vande Mataram and all. Muslims, right? What they are saying? They are not respecting each and every religion as we are respecting their religion. Why can't they show the same respect towards us? They started. They bought their saffron shawl and started showing us. We were not even talking. They came and they started everything. They started shouting. We don't want to create any fuss. We don't want to create any fuss. They started it. They started. We are not doing anything here. We want hijab. We want The hijab. principal said us if you are not able to, if you are not wearing hijab from tomorrow, to get lost of the college. So when we were coming out of the college, those boys were shaking their saffron shawl. They were coming back of us. Why is that need? As we were going, why did they come back of us? What the reason? What? They all were in that side. When we were coming, they ran and came behind us. Why is this? We want to know that thing. Why did they came back of us when we were about to leave the college? And principal is not ready to tell one And word to them. principal is He's being just so scolding rude to us. us. He is going them and talking to them in a very nice way. Yesterday it was told that we are not supposed to wear headscarf to the classes.
We cannot do that because from beginning we are wearing scarves and suddenly they are telling us to take off the hijabs. How can we do that? We are uncomfortable. We are uncomfortable without it. We don't have any confidence without our hijab. From the beginning, from when we are small, from our childhood we are wearing hijabs and suddenly they are telling us to take this off. How could we feel? If someone says you to take off your shirt and move, then are you comfortable with that? No, right? Then how can we take this off? Requested them. We requested, please allow. Namge allow madi. Then they will say, what can they do? What can teachers do? It is order from the government. So we have to request government now, not this thing. Is this need? Yes, this is our need. We are nothing without this. This is our need. And what he said, when we told the principal that we are not going to take this off, he said, if you want to attend the class, take this off, or else you can leave this place, he said. You can leave this place. What he said? How can he say that? Even we have paid the fees here. Our parents have paid the fees here. Even we have all the rights to sit in the class, isn't it? ಇದು ವಿದ್ಯಾರ್ಥಿಗಳ ಅಭಿಪ್ರಾಯ. ಈಗ ಅವ್ರವ್ರ ಧರ್ಮದ ಧಾರ್ಮಿಕ ಆಚರಣೆಗಳು ಹೆಂಗಿದೆ ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಈಗ ಒಂದು ಧರ್ಮದವರಿಗೆ ನೀವು ಹಿಜಾಬ್ ಹಾಕಕ್ ಪರ್ಮಿಷನ್ ಕೊಟ್ರೆ ಕ್ಲಾಸಸ್ ಅಲ್ಲೂ ಅವ್ರು ಹಿಜಾಬ್ ಹಾಕೊಂಡ್ ಬಂದ್ ಕೂತ್ರೆ ನಾವು ನಮ್ಮ ಧರ್ಮದ ಸಂಕೇತವಾಗಿರುವಂತ ಕೇಸರಿ ಶಾಲ್ ಹಾಕೊಂಡ್ ಬರ್ತೀವಿ. ಅದಕ್ಕೆ ನೀವು ಹೆಂಗ್ ಅಪೋಸ್ ಮಾಡ್ತೀರಾ? ಸಮಾನತೆ ಅಂದ್ರೆ ಸಮಾನತೆ, ಇಲ್ಲಿ ಎಲ್ರಿಗೂ ಸಮಾನತೆಯಿಂದ ನೀವು ನೋಡ್ತೀರಾ ಅಂತಂದ್ರೆ ಅವ್ರಿಗೆ ಅವಕಾಶ ಕೊಟ್ರೆ ನಮಗೂ ಕೊಡಿ. ಈಗ ಹೈಕೋರ್ಟ್ ಅಲ್ಲೂ ಕೂಡ ವಾದ ಪ್ರತಿವಾದ ಜೋರಾಗಿ ನಡೀತಾ ಇದೆ. ಈ ಹಿಂದೆ ಇದೇ ತರದ್ದು ಇಶ್ಯೂಗಳು ಬಂದಾಗ ಕೋರ್ಟ್ನಲ್ಲಿ ಯಾವೆಲ್ಲ ತೀರ್ಪುಗಳು ಉಲ್ಲೇಖ ಆಗಿತ್ತು, ಸೊ ಅದ್ರ ಬಗ್ಗೆನೂ ಕೂಡ ಅಲ್ಲಿ ಪ್ರಸ್ತಾಪ ಆಗ್ತಾ ಇದೆ ಹೈಕೋರ್ಟ್ನಲ್ಲಿ. ಯಾಕಂದ್ರೆ ಈ ಹಿಂದೆ ಸೇನೆಯಲ್ಲಿ ಕೆಲಸ ಮಾಡುವಾಗಲೂ ಕೂಡ ಈ ಥರ ಧಾರ್ಮಿಕ ಆಚರಣೆಯನ್ನು ನೋಡಿಕೊಂಡು ನಾವು ಈ ಥರ ಯೂನಿಫಾರ್ಮ್ ಆ ಟೈಮ್ನಲ್ಲಿ ಹಾಕುವಾಗ ನಮಗೆ ಒಂದು ನಮ್ಮ ಧಾರ್ಮಿಕ ಆಚರಣೆ ಪ್ರಕಾರ ಈ ಥರ ಉಡುಪನ್ನು ಧರಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಅದೆಲ್ಲ ನಡೆಯಲ್ಲ ಅಂತ ಈ ಹಿಂದೆ ಕೋರ್ಟ್ ಹೇಳಿತ್ತು. ಇನ್ನು ಮದ್ರಾಸ್ ಹೈಕೋರ್ಟ್ನಲ್ಲೂ ಕೂಡ ಇಂಥದ್ದೇ ಒಂದು ವಿಚಾರಣೆ ಆಗಿತ್ತು. ಆ ಟೈಮ್ನಲ್ಲೂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದ್ದು, ಈಗ ನಿಮ್ಮ ಶಾಲೆ ಅಥವಾ ಕಾಲೇಜ್ನ ಆಡಳಿತ ಮಂಡಳಿ ಏನು ಹೇಳುತ್ತೆ ಅದೇ ಪ್ರಕಾರವಾಗಿ ನೀವು ಯೂನಿಫಾರ್ಮ್ ಅನ್ನ ಧರಿಸಬೇಕು ಅಂತಾನೆ ಕೋರ್ಟ್ನಲ್ಲೂ ಕೂಡ ತೀರ್ಪು ಬಂದಿದ್ದು. ಈ ಹಿಂದೆ ಇದೇ ತರ ಇಶ್ಯೂ ಮೇಲೆ ಕೋರ್ಟ್ಗೆ ಅರ್ಜಿ ಹಾಕ್ತಂದ ಟೈಮ್ನಲ್ಲಿ. ಹಾಗಾಗಿ ಇವತ್ತಿನ ವಾದ ಪ್ರತಿವಾದ ಮತ್ತೆ ಇವತ್ತೇ ತೀರ್ಪು ಬಂದ್ರೆ ಹೈಕೋರ್ಟ್ನಲ್ಲಿ ಯಾವ ತರ ತೀರ್ಪಿನಲ್ಲಿ ಉಲ್ಲೇಖಗಳು ಮಾಡಿರ್ತಾರೆ ಅಂತ ಒಂದು ಕುತೂಹಲ ಇದೆ. ಬಟ್ ಇವತ್ತೇ ತೀರ್ಪು ಬರುತ್ತಾ ಅಥವಾ ಇನ್ನೊಂದಿಷ್ಟು ವಿಚಾರಣೆ ಅಗತ್ಯತೆ ಇದೆ ಅಂತ ನೋಡಿಕೊಂಡು ನ್ಯಾಯಾಧೀಶರು ಅದನ್ನ ಮುಂದಕ್ಕೆ ಹಾಕ್ತಾರಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ಒಂದು ಕಾಲೇಜಲ್ಲಿ ಆರಂಭವಾದಂತ ಈ ಹಿಜಾಬ್ ವರ್ಸಸ್ ಕೇಸರಿ